ಇನ್ನು ತಿಮರೋಡಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರೊಂದಿಗೆ ಠಾಣೆಗೆ ಬರೋ ಸಾಧ್ಯತೆ ಇದೆ. ತಿಮರೋಡಿ ಅವರು ಇನ್ನ ಪೊಲೀಸ್ ಠಾಣೆ ರೀಚೇ ಆಗಿಲ್ಲ. ಆಲ್ರೆಡಿ ವಕೀಲರು ರೆಡಿ ಇದ್ದಾರೆ. ಇಬ್ಬರು ವಕೀಲರು ಆಗಮಿಸಿದ್ದಾರಂತೆ ಬ್ರಹ್ಮಾವರ ಠಾಣೆ ಬಳಿ. ವಕೀಲರಾದ ದೀಪಕ್ ನಾವುಂಡ, ಪ್ರಮೋದ ಹಂದೆ. ತಿಮರೋಡಿ ವಿರುದ್ಧ 2 ಜಾಮೀನು ರಹಿತ ಸೆಕ್ಷನ್ ದಾಖಲಾಗಿದೆ. ಹೀಗಾಗಿ ಅವರನ್ನು ಬಿಡಿಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಇದೀಗ ವಕೀಲರು ಕೂಡ ಆಗಮಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಣದ ವಿರುದ್ಧವಾಗಿ ಮಾತನಾಡ್ತಾ ಇರುವ ಅನೇಕರಿಗಿರೋ ಅನುಮಾನವೇ ಇದೆ. ವಕೀಲರ ಬ್ಯಾಕಿಂಗ್ ಇವರಿಗೆ ಇಷ್ಟು ಗಟ್ಟಿಯಾಗಿರ್ಲಿಕ್ಕೆ ಹೆಂಗ್ ಸಾಧ್ಯ? ಈ ಮಾಸ್ಕ್ ಮ್ಯಾನ್ ಪಾಪ ಸ್ವಚ್ಛತಾ ಕಾಮಗಾರಿಯನ್ನ ಮಾಡ್ತಿದ್ದಾತ. ಅವನಿಗೆ 20-25 ಜನ ಲಾಯರ್ಸ್ ಬೆಂಬಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದು ಇನ್ನು ಪೊಲೀಸ್ ಸ್ಟೇಷನ್ ಬಳಿ ಕರ್ಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ 2 ಲಾಯರ್ಗಳು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡೋ ಆರೋಪ ಮಾತ್ರ ತಾವು ಅಮಾಯಕ. ಬೇಕಂತಲೇ ಎಸ್ಐಟಿ ತನಿಖೆ ನಿಲ್ಲಿಸುವ ಪ್ರಯತ್ನದ ಭಾಗವಾಗಿ ಅವರನ್ನು ಅರೆಸ್ಟ್ ಮಾಡಲಾಗ್ತಿದೆ. ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಲ್ಲ, ಬದಲಾಗಿ ಎಲ್ಲೋ ಕರ್ಕೊಂಡು ಹೋಗಿ ಸಾಯಿಸೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಬಂದಿಲ್ಲ, ಆದ್ರೆ ಠಾಣೆ ಬಳಿಯಲ್ಲಿ 2 ವಕೀಲರು ಸಿದ್ಧರಿದ್ದಾರಂತೆ. ನಾನ್ ಬೇಲಬಲ್ ಆಫೆನ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬೇಲ್ ಕೊಡಿಸಬೇಕು ಅನ್ನೋ ಪ್ರಯತ್ನವನ್ನ ಈಗ ಆಲ್ರೆಡಿ ವಕೀಲರು ಮಾಡ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾದ 2 ವಕೀಲರು ಬ್ರಹ್ಮಾವರ ಠಾಣೆ ಬಳಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ತಿಮರೋಡಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರೊಂದಿಗೆ ಠಾಣೆಗೆ ಬರೋ ಸಾಧ್ಯತೆ ಇದೆ. ತಿಮರೋಡಿ ಅವರು ಇನ್ನ ಪೊಲೀಸ್ ಠಾಣೆ ರೀಚೇ ಆಗಿಲ್ಲ. ಆಲ್ರೆಡಿ ವಕೀಲರು ರೆಡಿ ಇದ್ದಾರೆ. ಇಬ್ಬರು ವಕೀಲರು ಆಗಮಿಸಿದ್ದಾರಂತೆ ಬ್ರಹ್ಮಾವರ ಠಾಣೆ ಬಳಿ. ವಕೀಲರಾದ ದೀಪಕ್ ನಾವುಂಡ, ಪ್ರಮೋದ ಹಂದೆ. ತಿಮರೋಡಿ ವಿರುದ್ಧ 2 ಜಾಮೀನು ರಹಿತ ಸೆಕ್ಷನ್ ದಾಖಲಾಗಿದೆ. ಹೀಗಾಗಿ ಅವರನ್ನು ಬಿಡಿಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಇದೀಗ ವಕೀಲರು ಕೂಡ ಆಗಮಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಣದ ವಿರುದ್ಧವಾಗಿ ಮಾತನಾಡ್ತಾ ಇರುವ ಅನೇಕರಿಗಿರೋ ಅನುಮಾನವೇ ಇದೆ. ವಕೀಲರ ಬ್ಯಾಕಿಂಗ್ ಇವರಿಗೆ ಇಷ್ಟು ಗಟ್ಟಿಯಾಗಿರ್ಲಿಕ್ಕೆ ಹೆಂಗ್ ಸಾಧ್ಯ? ಈ ಮಾಸ್ಕ್ ಮ್ಯಾನ್ ಪಾಪ ಸ್ವಚ್ಛತಾ ಕಾಮಗಾರಿಯನ್ನ ಮಾಡ್ತಿದ್ದಾತ. ಅವನಿಗೆ 20-25 ಜನ ಲಾಯರ್ಸ್ ಬೆಂಬಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದು ಇನ್ನು ಪೊಲೀಸ್ ಸ್ಟೇಷನ್ ಬಳಿ ಕರ್ಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ 2 ಲಾಯರ್ಗಳು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡೋ ಆರೋಪ ಮಾತ್ರ ತಾವು ಅಮಾಯಕ. ಬೇಕಂತಲೇ ಎಸ್ಐಟಿ ತನಿಖೆ ನಿಲ್ಲಿಸುವ ಪ್ರಯತ್ನದ ಭಾಗವಾಗಿ ಅವರನ್ನು ಅರೆಸ್ಟ್ ಮಾಡಲಾಗ್ತಿದೆ. ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಲ್ಲ, ಬದಲಾಗಿ ಎಲ್ಲೋ ಕರ್ಕೊಂಡು ಹೋಗಿ ಸಾಯಿಸೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಬಂದಿಲ್ಲ, ಆದ್ರೆ ಠಾಣೆ ಬಳಿಯಲ್ಲಿ 2 ವಕೀಲರು ಸಿದ್ಧರಿದ್ದಾರಂತೆ. ನಾನ್ ಬೇಲಬಲ್ ಆಫೆನ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬೇಲ್ ಕೊಡಿಸಬೇಕು ಅನ್ನೋ ಪ್ರಯತ್ನವನ್ನ ಈಗ ಆಲ್ರೆಡಿ ವಕೀಲರು ಮಾಡ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾದ 2 ವಕೀಲರು ಬ್ರಹ್ಮಾವರ ಠಾಣೆ ಬಳಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ತಿಮರೋಡಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರೊಂದಿಗೆ ಠಾಣೆಗೆ ಬರೋ ಸಾಧ್ಯತೆ ಇದೆ. ತಿಮರೋಡಿ ಅವರು ಇನ್ನ ಪೊಲೀಸ್ ಠಾಣೆ ರೀಚೇ ಆಗಿಲ್ಲ. ಆಲ್ರೆಡಿ ವಕೀಲರು ರೆಡಿ ಇದ್ದಾರೆ. ಇಬ್ಬರು ವಕೀಲರು ಆಗಮಿಸಿದ್ದಾರಂತೆ ಬ್ರಹ್ಮಾವರ ಠಾಣೆ ಬಳಿ. ವಕೀಲರಾದ ದೀಪಕ್ ನಾವುಂಡ, ಪ್ರಮೋದ ಹಂದೆ. ತಿಮರೋಡಿ ವಿರುದ್ಧ 2 ಜಾಮೀನು ರಹಿತ ಸೆಕ್ಷನ್ ದಾಖಲಾಗಿದೆ. ಹೀಗಾಗಿ ಅವರನ್ನು ಬಿಡಿಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಇದೀಗ ವಕೀಲರು ಕೂಡ ಆಗಮಿಸಿದ್ದಾರೆ.
ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಣದ ವಿರುದ್ಧವಾಗಿ ಮಾತನಾಡ್ತಾ ಇರುವ ಅನೇಕರಿಗಿರೋ ಅನುಮಾನವೇ ಇದೆ. ವಕೀಲರ ಬ್ಯಾಕಿಂಗ್ ಇವರಿಗೆ ಇಷ್ಟು ಗಟ್ಟಿಯಾಗಿರ್ಲಿಕ್ಕೆ ಹೆಂಗ್ ಸಾಧ್ಯ? ಈ ಮಾಸ್ಕ್ ಮ್ಯಾನ್ ಪಾಪ ಸ್ವಚ್ಛತಾ ಕಾಮಗಾರಿಯನ್ನ ಮಾಡ್ತಿದ್ದಾತ, ಅವನಿಗೆ 20-25 ಜನ ಲಾಯರ್ಸ್ ಬೆಂಬಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದು ಇನ್ನು ಪೊಲೀಸ್ ಸ್ಟೇಷನ್ ಬಳಿ ಕರ್ಕೊಂಡು ಹೋಗ್ತಿದ್ದಾರೆ ಆಲ್ರೆಡಿ ಇಬ್ರು ಲಾಯರ್ಗಳು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡೋ ಆರೋಪ ಮಾತ್ರ ತಾವು ಅಮಾಯಕ. ಬೇಕಂತಲೇ SIT ತನಿಖೆ ನಿಲ್ಲಿಸುವ ಪ್ರಯತ್ನದ ಭಾಗವಾಗಿ ಅವರನ್ನು ಅರೆಸ್ಟ್ ಮಾಡಲಾಗ್ತದೆ. ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಲ್ಲ, ಬದಲಾಗಿ ಎಲ್ಲೋ ಕರ್ಕೊಂಡು ಹೋಗಿ ಸಾಯಿಸೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಬಂದಿಲ್ಲ. ಆದ್ರೆ ಠಾಣೆ ಬಳಿಯಲ್ಲಿ ಇಬ್ರು ವಕೀಲರು ಸಿದ್ಧರಿದ್ದಾರಂತೆ. ನಾನ್ ಬೇಲಬಲ್ ಆಫೆನ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬೇಲ್ ಕೊಡಿಸಬೇಕು ಅನ್ನೋ ಪ್ರಯತ್ನವನ್ನ ಈಗ ಆಲ್ರೆಡಿ ವಕೀಲರು ಮಾಡ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾದ ಇಬ್ಬರು ವಕೀಲರು ಬ್ರಹ್ಮಾವರ ಠಾಣೆ ಬಳಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ತಿಮರೋಡಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರೊಂದಿಗೆ ಠಾಣೆಗೆ ಬರೋ ಸಾಧ್ಯತೆ ಇದೆ. ತಿಮರೋಡಿ ಅವರು ಇನ್ನ ಪೊಲೀಸ್ ಠಾಣೆ ರೀಚೇ ಆಗಿಲ್ಲ, ಆಲ್ರೆಡಿ ವಕೀಲರು ರೆಡಿ ಇದ್ದಾರೆ. ಇಬ್ಬರು ವಕೀಲರು ಆಗಮಿಸಿದ್ದಾರಂತೆ ಬ್ರಹ್ಮಾವರ ಠಾಣೆ ಬಳಿ. ವಕೀಲರಾದ ದೀಪಕ್ ನಾವುಂಡ, ಪ್ರಮೋದ ಹಂದೆ. ತಿಮರೋಡಿ ವಿರುದ್ಧ 2 ಜಾಮೀನು ರಹಿತ ಸೆಕ್ಷನ್ ದಾಖಲಾಗಿದೆ. ಹೀಗಾಗಿ ಅವರನ್ನು ಬಿಡಿಸಿಕೊಳ್ಳೋ ಪ್ರಯತ್ನದ ಭಾಗವಾಗಿ ಇದೀಗ ವಕೀಲರು ಕೂಡ ಆಗಮಿಸಿದ್ದಾರೆ. ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಣದ ವಿರುದ್ಧವಾಗಿ ಮಾತನಾಡ್ತಾ ಇರುವ ಅನೇಕರಿಗಿರೋ ಅನುಮಾನವೇ ಇದೆ. ವಕೀಲರ ಬ್ಯಾಕಿಂಗ್ ಇವರಿಗೆ ಇಷ್ಟು ಗಟ್ಟಿಯಾಗಿರ್ಲಿಕ್ಕೆ ಹೆಂಗ್ ಸಾಧ್ಯ? ಈ ಮಾಸ್ಕ್ ಮ್ಯಾನ್ ಪಾಪ ಸ್ವಚ್ಛತಾ ಕಾಮಗಾರಿಯನ್ನ ಮಾಡ್ತಿದ್ದಾತ, ಅವನಿಗೆ 20-25 ಜನ ಲಾಯರ್ಸ್ ಬೆಂಬಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ವಶಕ್ಕೆ ಪಡೆದು ಇನ್ನು ಪೊಲೀಸ್ ಸ್ಟೇಷನ್ ಬಳಿ ಕರ್ಕೊಂಡು ಹೋಗ್ತಿದ್ದಾರೆ ಆಲ್ರೆಡಿ ಇಬ್ರು ಲಾಯರ್ಗಳು. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾಡೋ ಆರೋಪ ಮಾತ್ರ ತಾವು ಅಮಾಯಕ. ಬೇಕಂತಲೇ SIT ತನಿಖೆ ನಿಲ್ಲಿಸುವ ಪ್ರಯತ್ನದ ಭಾಗವಾಗಿ ಅವರನ್ನು ಅರೆಸ್ಟ್ ಮಾಡಲಾಗ್ತದೆ. ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಲ್ಲ, ಬದಲಾಗಿ ಎಲ್ಲೋ ಕರ್ಕೊಂಡು ಹೋಗಿ ಸಾಯಿಸೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಬಂದಿಲ್ಲ. ಆದ್ರೆ ಠಾಣೆ ಬಳಿಯಲ್ಲಿ ಇಬ್ರು ವಕೀಲರು ಸಿದ್ಧರಿದ್ದಾರಂತೆ. ನಾನ್ ಬೇಲಬಲ್ ಆಫೆನ್ಸ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬೇಲ್ ಕೊಡಿಸಬೇಕು ಅನ್ನೋ ಪ್ರಯತ್ನವನ್ನ ಈಗ ಆಲ್ರೆಡಿ ವಕೀಲರು ಮಾಡ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾದ ಇಬ್ಬರು ವಕೀಲರು ಬ್ರಹ್ಮಾವರ ಠಾಣೆ ಬಳಿಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಇದೆ.